ಅಸ್ವಚ್ಛತೆಯಿಂದ ಕೂಡಿದ್ದ ಕುಮಟಾದ ಹೊಸ ಬಸ್ ನಿಲ್ದಾಣದ ಆವರಣವನ್ನು ಸಾರಿಗೆ ಸಂಸ್ಥೆಯು ಪೌರ ಕಾರ್ಮಿಕರ ಮೂಲಕ ಸ್ವಚ್ಛಗೊಳಿಸಿ ಪ್ರಯಾಣಿಕರಿಗೆ ಸ್ವಚ್ಛತೆಯ ಹಿತ ನೀಡಿದ್ದಾರೆ. ಇದು ಕೆನರಾ ಪ್ಲಸ್ ವಾಹಿನಿಯ ಇಂಪ್ಯಾಕ್ಟ್ ರಿಪೋರ್ಟ್ ಆಗಿದೆ. ಹೌದು, ಕುಮಟಾ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ತ್ಯಾಜ್ಯಗಳ ಸಮರ್ಪಕ ವಿಲೇವಾರಿಯಾಗದೆ ಅಸ್ವಚ್ಛತೆ ತಾಂಡವಾಡುತ್ತಿತ್ತು. ಪ್ರಯಾಣಿಕರ ಆಸನಗಳ ಸುತ್ತಲೂ ಬಸ್ ನಿಲ್ದಾಣದ ಬಲಭಾಗದಲ್ಲೂ ತಿಂಡಿ ತಿನಿಸುಗಳ ಪ್ಲಾಸ್ಟಿಕ್ ತ್ಯಾಜ್ಯಗಳು ರಾರಾಜಿಸುವಂತಾಗಿತ್ತು. ಈ ಅಸ್ವಚ್ಛತೆಯಿಂದ ಪ್ರಯಾಣಿಕರು ಅಸಹ್ಯ ಪಡುವಂತಾಗಿತ್ತು. ಈ ಬಗ್ಗೆ ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಅಗ್ನೆಲ್ ರೋಡ್ರಿಗಸ್ ಅವರ ಮಾಹಿತಿ ಮೇರೆಗೆ ಉತ್ತರ ಕನ್ನಡ ಜಿಲ್ಲೆಯ ವಿಶ್ವಾಸಾರ್ಹ ವಸ್ತುನಿಷ್ಠ ವರದಿಗಳ ವಾಹಿನಿ ಕೆನರಾ ಪ್ಲಸ್ ವರದಿ ಬಿತ್ತರಿಸಿತ್ತು. ವಾಹಿನಿಯ ಜನಪರ ವರದಿಗೆ ಸ್ಪಂದಿಸಿದ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಪೌರ ಕಾರ್ಮಿಕರ ಮೂಲಕ ಸ್ವಚ್ಛತಾ ಕಾರ್ಯ ಕೈಗೊಂಡು ಬಸ್ ನಿಲ್ದಾಣವನ್ನ ಸ್ವಚ್ಛಗೊಳಿಸಿದ್ದಾರೆ. ಸ್ವಚ್ಛವಾದ ಬಸ್ ನಿಲ್ದಾಣ ನೋಡಲು ಪ್ರಯಾಣಿಕರಿಗೂ ಖುಷಿ ಮತ್ತು ಹಿತ ನೀಡಿದೆ. ಇದು ಕೆನರಾ ಪ್ಲಸ್ ವಾಹಿನಿಯ ಇಂಪ್ಯಾಕ್ಟ್ ರಿಪೋರ್ಟ್ ಆಗಿದ್ದು, ಪ್ರಯಾಣಿಕರು ಕೂಡ ವಾಹಿನಿಯ ಜನಪರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.